ನಮೋ ವಾಲ್ಮೀಕಿಯೇ ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 597ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹನುಮ ತಾನು ಬಂದ ಉದ್ದೇಶ ಈಡೇರಿಸುವುದರಿಂದ ಸಂತೋಷದಿಂದ ಸೀತೆಗೆ ನಮಸ್ಕರಿಸಿ ರಾಮನತ್ತ ಪಯಣ ಬೆಳೆಸುವ ವಿಷಯವನ್ನು ಹೇಳ್ತಾನೆ. ಸೀತೆಯನ್ನು ಹನುಮ ಹೊಂಟ ಅಂದ್ಕೂಡಲೇ ಮತ್ತು ದುಃಖ ಆಗ್ತಿದೆ ಆಕೆಗೆ. ಯಾಕೆಂದ್ರೆ ಹನುಮನ ಶಬ್ದಗಳಿಂದ ಆಕೆಗೆ ಮನಸ್ಸಿಗೆ ಒಂದು ಪ್ರಕಾರ ಸಮಾಧಾನ ಸಿಗ್ತಿರ್ತದೆ. ಅದಕ್ಕೆ ಅವಳಿಗೆ ಮತ್ತು ನೋಡಪ್ಪ ನೀವು ಹೋದಂದ್ರೆ ಮೊದಲು ಅವ್ರಿಗೆಲ್ಲ ನಮಸ್ಕಾರಗಳನ್ನು ಹೇಳು, ನನ್ನ ಸುದ್ದಿ ಹೇಳುವುದನ್ನು ಮರಿಬೇಡ, ಈ ಆಭರಣವನ್ನು ತೋರಿಸುವುದನ್ನು ಮರಿಬೇಡ ಅಂಥೇಳಿ ಹನುಮನಿಗೆ ಹೇಳ್ತಾ ಮುಂದುವರಿತಾಳೆ. ಶೋಕದಿ ಹತ್ತು ನಿತ್ರಾಣವಾದರೂ ರಾವಣನನ್ನೇನು ಅಪಹರಿಸಿಕೊಂಡು ಬಂದನ್ನ ಅಲ್ಲಿಂದ ಆ ದಿನದಿಂದ ಆ ಕ್ಷಣದಿಂದ ಇವತ್ತಿನವರೆಗೂ ನಾನು ಶೋಕದಲ್ಲಿನೇ ಇದ್ದೇನೆ, ಕಣ್ಣೀರು ಸುಸ್ತಾ ಇದ್ದೇನೆ, ಪೀಡಿತ ಬದುಕನ್ನು ಮುಂದೆ ನುಕ್ಕೊಂಡು ಹೊಂಟಾ ಇದ್ದೇನೆ, ನನ್ನ ದಿನಗಳನ್ನು ನುಗ್ಕೊಂಡು ಹೊಂಟಿದ್ದೇನೆ. ನಾನು ರಾಮನ ನೆನಪು ತುಂಬುತ್ತಿದೆ ನನಗಿತ್ತ ಅಂದರೆ ಈ ದುಃಖದಿಂದ ನಾನು ಬರೋದು, ಕಷ್ಟಪಡೋದು, ಊಟ ಬಿಟ್ಟ ನಿದ್ರೆ ಬಿಟ್ಟುಕೊಂಡು ನೋಡ್ಬೇಕಂದ್ರೆ ಎಂದೋ ಸತ್ತು ಹೋಗಬೇಕಾಗಿತ್ತು. ನಿತ್ರಾಣ ಆಗಿದ್ದೆ ನಾನು. ಆದರೂ ಕೂಡ ನನ್ನ ಶರೀರದಲ್ಲಿ ನೋಡಿ ಕವಿ ಭಾವನೆ ಆಗಿದೆ ವಾಲ್ಮೀಕಿಯವರು. ಎಲ್ಲಾನು ದುಃಖದಿಂದ ನನ್ನ ಶರೀರ ನಿತ್ರಾಣ ಆಗ್ತಾ ಇತ್ತು. ಹಂಗಾರೆ ಶರೀರಕ್ಕೆ ಇವತ್ತಿನ ತನಕ ನಾನು ಮಾತಾಡಲಿಕ್ಕೆ ಶಕ್ತಿ ಎಲ್ಲಿಂದ ಬಂತು, ನಡ್ಲಾಡಲಿಕ್ಕೆ ಶಕ್ತಿ ಎಲ್ಲಿಂದ ಬಂತು, ಇರಲಿಕ್ಕೆ ಶಕ್ತಿ ಎಲ್ಲಿಂದ ಬಂತಂದ್ರೆ ಅದಕ್ಕೆ ಫ್ಯೂಲ್ ಏನಂತ ಹೇಳ್ತಾಳೆ ಅಂದರೆ ಅವಳು ರಾಮನ ನೆನಪು ತುಂಬುತ್ತಿದೆ ನನಗೆ ತ್ರಾಣ. ಈ ಶಕ್ತಿ ತುಂಬುವುದನ್ನು ರಾಮನ ನೆನಪು. ನನ್ನ ಗಂಡನ ಧ್ಯಾನದಲ್ಲಿ ನಾನು ಇವತ್ತು ಇಷ್ಟೊಂದು ದಿನ ಬದುಕಿದ್ದೇನೆ ಅಂತ ಹೇಳ್ತಾಳೆ. ಕೇಳುತ್ತಾ ಸೀತೆ ನೋಡಿ ಹಾರಲು ಚಾಚಿದ ಹನುಮ ಬಾಹುಗಳನ್ನು ಉತ್ತರಿಸಿದ ಸೀತೆಗೆ. ಇಷ್ಟು ಕೇಳಿದ ತನ್ನ ಮತ್ತು ಹಾರಬೇಕಾದ್ರೆ ಎರಡು ಬಾವುಗಳನ್ನು ಮುಂದೆ ಚಾಸ್ತಾನೆ. ಹಾರು ಪೂಜಿಸಿದ ನಿಂತ್ಕೊಂಡು ಸೀತೆಗೆ ಉತ್ತರಿಸ್ತಾನೆ. ಶೂರ ಕರಡಿ ವಾನರ ಜೊತೆ ಬರುವೆ, ಸೋಲಿಸಿ ವೈರಿಗಳ ಯುದ್ಧದಲ್ಲಿ ರಾಮ ಸಂಹರಿಸುವನು ನಿನ್ನ ದುಃಖ. ಅಮ್ಮ ನೀನು ದುಃಖಿಸಬೇಡ, ಆಯಿತು ನಮ್ಗೆ ಗೊತ್ತಾಯ್ತು ನೀನು ಇಲ್ಲಿದೆಯಾ ಅಂಥೇಳಿ ಹೋಗಿ ಹೇಳೋದ ತಕ್ಷಣ ರಾಮ ಸೈನ್ಯ ರೆಡಿ ಇದೆ, ಅಲ್ಲಿ ಯುದ್ಧ ಮಾಡೋಕೆ ರೆಡಿ ಇದ್ದಾರೆ, ನಿನಗೆ ಬರೆಗೆ ಸಿಗಬೇಕಾಗಿತ್ತು, ನೀ ಎಲ್ಲಿದೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ರಾವಣ ತೊಗೊಂಡು ಹೋಗ್ಯಾನಂತ, ನೀ ಎಲ್ಲಿದೆ ಅಂತ ಗೊತ್ತಿಲ್ಲ. ಅವ್ರು ರಾವಣ ಮುಗ್ಸಾಕ ತುದಿಗಾಲ ಮ್ಯಾಗ ನಿಂತಾರೆ ಅವರೆಲ್ಲ. ನಾನು ಹೋಗಿ ಹೇಳೋ ತಡ ಇಲ್ಲ, ಬಂದ ಬಿಡ್ತಾರೆ. ರಾಮ ಜನರ ಜೊಂದಿಗೆ, ವಾನರ ಸೈನ್ಯದೊಂದಿಗೆ, ಕರಡಿ ಸೈನ್ಯದೊಂದಿಗೆ ಬರ್ತಾನೆ. ಲಂಕೆಯನ್ನು ನಾಶ ಮಾಡ್ತಾನೆ, ರಾಕ್ಷಸರನ್ನು ನಾಶ ಮಾಡ್ತಾನೆ, ರಾವಣನನ್ನು ನಾಶ ಮಾಡಿ ನಿನ್ನನ್ನು ಇಲ್ಲಿಂದ ತೊಗೊಂಡ ಅಯೋಧ್ಯೆಗೆ ಹೋಗ್ತಾನೆ, ನಿನ್ನ ತೊಗೊಂಡು ಹೋಗ್ತಾನೆ, ನಿನ್ನ ಮುಕ್ತಿ ಮಾಡ್ತಾನಂತ, ಮುಕ್ತಗೊಳಿಸ್ತಾನಂತ ಹೇಳ್ತಾನೆ. ಕಾಣವು ರಾಮನ ಬಾಣ ಚಲಿಸುವ ವೇಗದಲ್ಲಿ, ರಾಮನಿಗೆ ಜಯ ನಿನಗಾಗಿ ಯುದ್ಧದಲ್ಲಿ. ರಾಮ ಬಾಣ ಬಿಡಾಕತ್ತಾರ ಗೊತ್ತಾಗೋದಿಲ್ಲ, ಯಾಕೆ ಅವರಲ್ಲಿ ವಾಲಿನ ಕೋಲು ಕಾಲಕ್ಕೆ ನೋಡಿರ್ತಾರೆ, ಎಲ್ಲ ನಿಂತಿರ್ತಾರೆ. ಇಷ್ಟು ವೇಗದಾಗ ಹೋಗ್ತಾವಲ್ಲ, ಅದು ಕಾಣಿಸೋದ ಸಹಿತ ಈಗ ಹ್ಯಾಂಗೆ ನೋಡ್ರಿ, ಮಿಸೈಲ್ಸ್ಗಳನ್ನು ಕೆಲವೊಂದು ರಾಡಾರಕ್ಕೆ ಸಿಗ್ತಾವೆ, ರಾಡಾರ್ ಕಣ್ಣಿಗೆ ಸಿಗ್ತಾವೆ, ಗುರ್ತು ಮಾಡ್ತಾರೆ, ಎಷ್ಟು ಸ್ಪೀಡ್ನಾಗ ಬರುತ್ತದೆ, ಯಾಕಡೆ ಬರುತ್ತದೆ, ಅದನ್ನು ಇಂಟರ್ಸೆಪ್ಟ್ ಮಾಡ್ತಾರೆ. ಆದರೆ ಕೆಲವೊಂದು ಮಿಸೈಲ್ಸ್ ಹಿಂಗಿವೆಲ್ಲ ಇದೇ ನೋಡಿ, ಯಾರು ಇರಾನ್ದಾರ ದಾಳಿ ಮಾಡ್ತಾ ಇದ್ದಾರೆ, ಕೆಲವೊಂದು ಇಂಥ ಸೂಪರ್ಸೋನಿಕ್ ಮಿಸೈಲ್ಗಳನ್ನು ಬಿಡ್ತಾ ಇದ್ದಾರಲ್ಲ, ಈವನ್ ರಾಡರ್ ಕಣ್ಣಿಗೂ ಅವು ಬಿಡುವುದಿಲ್ಲ. ಅದಕ್ಕೆ ಹನುಮ ಇಲ್ಲಿ ಏನು ಹೇಳ್ತಾನಂದ್ರೆ, ರಾಮ ಬಿಲ್ಲಿನಿಂದ ಬಿಟ್ಟಂಥ ಬಾಣ ಕಣ್ಣಿಗೆ ಕಾಣುವುದಿಲ್ಲ, ಅಷ್ಟು ಸ್ಪೀಡ್ನಾಗ ಹೋಗಿ ಬಿಡ್ತಾವೆ. ಅದರಿಂದ ಅವನು ಏನು ಮಾಡ್ತಾನೆ, ಬಂದು ಇವನ್ನೆಲ್ಲ ನಾಶ ಮಾಡಿ ನಿನ್ನನ್ನು ಸ್ವತಂತ್ರ ಮಾಡ್ಕೊಂಡು ತೊಗೊಂಡು ಹೋಗ್ತಾನೆ. ಅದಕ್ಕೆ ದುಃಖಿಸಬೇಡ ಅಂತ ಹೇಳ್ತಾನೆ. ರಾಮನಿಗೆ ಜಯ ನಿನಗಾಗಿ ಯುದ್ಧದಲ್ಲಿ ರಾಮನಿಗೆ ಜಯ ಖಂಡಿತ ಆಗ್ತಿದೆ ಅಂತ ಈ ಮಾತುಗಳನ್ನು ಹೂವು ಎಳೆದಾಗ ಹನುಮ ಸೀತೆಗೆ ಹೇಳ್ತಾನೆ. ಕೇಳಿ ಹನುಮನ ನುಡಿ ಸೀತೆ ಅರುಯಿದಳು, ಮತ್ತೆ ಹೇಳಿದಳಕ್ಕೆ, ಓ ಶೂರವಾನರಣೆ, ಅಡಗು ರಹಸ್ಯ ಸ್ಥಳದಲ್ಲಿ ಇಂದು ವಿಶ್ರಾಮಿಸಿ ಹೊರಡು, ನಾಳೆ ನಿನ್ನ ಕಂಡು ನನಗೆ ಸಿಕ್ಕಿತ್ತು ನೆಮ್ಮದಿ. ನೋಡಿ ಅವಳು ಮತ್ತವನು ಅಲ್ಲಿ ಒಂದು ದಿನ ಮತ್ತಿರಲಿ ಅಂತಾಳೆ. ಯಾಕಂದ್ರೆ ಹೋದಂದ್ರೆ ಮತ್ತವನು ಕೂಡ ಎಲ್ಲ ಹೋಗಿಬಿಡ್ತಿದೆ, ಮತ್ತು ನನಗೆ ಇವು ತೊಂದರೆಗಳು ತಪ್ಪಿದ್ದಲ್ಲ. ಅದಕ್ಕೆ ಹೇಳ್ತಾಳೆ, ನೀನು ಭಾಳ ದೂರದಿಂದ ಬಂದೆಪ್ಪ, ಭಾಳ ಹುಡುಕಾಡಿದಿ ಇಲ್ಲಿ, ಮತ್ತು ನಿನಗೂ ಏನಾಗಿದೆ ಅಂದರೆ ತೊಂದರೆ ಆಗಿದೆ. ಅದಕ್ಕೆ ಒಂದು ದಿವಸ ಏನು ಮಾಡು,
ವಿಶ್ರಾಂತಿ ತಗೋ. ಇವತ್ತೊಂದು ದಿವಸ ರಾತ್ರಿ ಇದ್ದು ವಿಶ್ರಾಂತಿ ಪಡೆದು ನಾಳೆ ಹೋಗು. ನೀವು ಹೋಗೋ ತನಕ ನನ್ನ ರಾಮನ ಭಕ್ತ ಇಲ್ಲೇ ಅದಾನಂತ ನನಗೆ ನೀನು ನೋಡಿ ಸಂತೋಷವಾಗ್ತಿದೆ. ನೋಡಿ ಯಾವ ಕ್ಷಣವನ್ನು ಬಯಸರು. ಅವನು ಬಿಟ್ಟು ಕೊಡೋಕೆ ಮನಸ್ಸಿಲ್ಲ. ಹೇಳಬೇಕು, ಗಂಡಗೂ ಸುದ್ದಿ ಮುಟ್ಟಿಸ್ಬೇಕು, ತಾನು ಮುಕ್ತ ಆಗಬೇಕು ಅನ್ನೋ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆಗೆ ಹನುಮ ರಾಮನ ರಾಯಭಾರಿ ಭಕ್ತ, ಶ್ರೇಷ್ಠ ಭಕ್ತ. ಇನ್ನು ಇವು ಹೋದಂದ್ರೆ ಮತ್ತು ನಂದು ಅಸ್ಥಿರ ಚಾಲು ಆಯ್ತಲ್ಲ ಅಂದ್ರೆ ಒಂದು ನಮ್ಮನೆ ಮತ್ತಕ್ಕಿಗೆ ಅಭದ್ರತೆ ಕಾಡಲಿಕ್ಕೆ ಹತ್ತಿದೆ. ಅದಕ್ಕೆ ಅಂತಾಳೆ ಅಟ್ಲೀಸ್ಟ್ ಒಂದು ದಿವಸ ಇದ್ದು ಹೋಗಪ್ಪ ಅಂತ ಹೇಳ್ತಾಳೆ. ಓ ವಾನರ ವ್ಯಾಘ್ರಣೆ, ನೀವು ಬರುವುದು ಸಂದೇಹವಾದರೆ ನಿಸ್ಸಂದೇಹ ನಾ ಬದುಕುವುದು ಸಂದೇಹವೇ. ನೀ ಇಲ್ಲಿಂದ ಹೋದೆ, ನೀವು ಅಂದರೆ ಬರೋದನ್ನ ನಿಮಗೇನಾದರೂ ಸಂದೇಹ ಆತಂದ್ರೆ ನನಗೆ ನಾನು ಬದುಕುಳಿದೂ ಸಂದೇಹನ. ನೀವು ಬರೋದೇನಾದರೂ ಹೆಚ್ಚು ಕಡಿಮೆ ಆಯ್ತಂದ್ರೆ ನಾನು ಇಲ್ಲಿ ಬದುಕುಳಿಯೋದಿಲ್ಲ, ನಾನು ಬದುಕುಳಿದೂ ಸಂದೇಹ ಅಂತ ತಿಳ್ಕೊ. ಎಚ್ಚರದ ಮಾತುಗಳನ್ನು ತೊಗೊಂಡು ಹೋಗಿ ರಾಮನಿಗೆ ಮುಟ್ಟಿಸು ಅಂತ ಹೇಳ್ತಾಳೆ. ಓ ಹನುಮನೆ, ಮತ್ತೆ ಸುರಿಯುವವು ಶೋಕ ಸರುವು. ಈಗ ಮಳೆಗಾಲದಲ್ಲಿ ಜಡಿಮಳೆ ಅಂತ ಹೇಳ್ತಾರಲ್ಲ, ಸಾಮಾನ್ಯವಾಗಿ ಜಡಿಮಳೆ ಏನು ಶುರುವಾಗ್ತಲ್ಲ, ಮೃಗಶಿರ ಆದ ನಂತರ ಕೆಲವೊಂದು ಬರ್ತಾವ. ಆ ಜಡಿಮಳೆಗಳು ಏನಾಗ್ತದೆ ಸರುವುಗಳಂತ ಕರಿತೀವಿ. ಅವು ಶಾವರ್ ಟು ಶಾವರ್ ಅಂತ ಕರಿತೀವಿ. ಒಂದು ಸರು ಓದಾಡೋದು ಮತ್ತೊಂದು ಸರು ಬರ್ತಿದೆ. ಹೇಳ್ತಾಳೆ, ನೀ ಇಲ್ಲಿಂದ ಹೋಗುತ್ತಾಳೆ ಅಂತ ನನಗೆ ಮತ್ತೇನಾಗ್ತಾವೋ ಈ ದುಃಖದ ಸರುವುಗಳು ಶುರುವಾಗ್ತಾವೆ. ದುಃಖದ ಮಳೆಗಳ ಹೊಡೆತ ಮತ್ತೆ ನನ್ನ ಮೇಲೆ ಶುರುವಾಗ್ತಿದೆ. ಜ್ವಾಲೆಯಂತೆ ಸುಡು. ನೋಡಿ, ಅವು ದುಃಖದ ಮಳೆ ಸರುವುಗಳವು. ಒಂದು ಕಡೆ ಸರು ಅಂತ ಹೇಳ್ತಾರೆ ಕವಿ, ಇನ್ನೊಂದು ಕಡೆ ಅವು ಜ್ವಾಲೆಯಂತೆ ನನ್ನನ್ನು ಸುಡ್ತಾವಂತ ಹೇಳ್ತಾಳೆ. ಸುಡು ಹೋದ ಬಳಿಕ ನೀ ಇಲ್ಲಿಂದ ಹೋದ ನಂತರ ಮತ್ತೆ ಅದೇ ನನಗೆ ಯಾತನೆ, ಅದೇ ನನಗೆ ನರಕ ಹೇಳ್ತಾಳೆ. ಮುಂದುವರೆದು, ಕರಡಿ ವಾನರ ಶೂರರೊಂದಿಗೆ ರಾಮನಿಗೆ ಸಮುದ್ರ ದಾಟಲು ಸಾಧ್ಯವೇ? ನೀ ಹೋಗಿ ಹೇಳಿದಿ, ನೀನೇನೋ ಮಾಡ್ಕೊಂಡು ಬಂದಿಲ್ಲಿ, ಆದರೆ ನನ್ನ ರಾಮನಿಗೆ ಇದು ಸಾಧ್ಯನ? ಉಳಿದ ವಾನರರಿಗೆ, ಕರಡಿಗಳಿಗೆ ಆ ಒಂದು ಅಗಲವಾದ ವಿಶಾಲವಾದಂತಹ ಸಮುದ್ರವನ್ನು, ಉಪಸಾಗರವನ್ನು, ಮಹಾಸಾಗರವನ್ನು ದಾಟಿ ಬರಲು ಸಾಧ್ಯವೇ? ಮತ್ತು ಸಂದೇಹದ ಸುಳಿಯವರಿಗೆ ನನ್ನ ರಾಮನಿಗೆ ಇದು ಸಾಧ್ಯ ಆಗ್ತಿದ್ದೇನೆ, ರಾವಣ ಬರ್ತಾನ ಸಮುದ್ರ ದಾಟಿಕೊಂಡು ಅನ್ನುವಂಥದ್ದು ಡೌಟ್ ಶುರುವಾಗ್ತಿದೆ. ಶೂರ ವಾನರನೇ, ಗೊತ್ತು ನಿನಗೆ ಅಸಾಧ್ಯವನ್ನು ಸಾಧ್ಯ ಮಾಡುವ ಉಪಾಯ. ಹನುಮಾನಿಗೆ ಹೇಳ್ತಾಳೆ, ನೀ ಇಂಥದ್ರ ಬಂದ ನನಗೆ ಭೇಟಿಯಾಗಿ ನನಗೆ ಸುದ್ದಿ ತೊಗೊಂಡು ಹೊಂಟಿದೆ ಅಂದ್ರೆ ನಿನಗೆ ಯಾವುದೂ ಅಸಾಧ್ಯ ಅಲ್ಲ ಇದು. ನೀನು ಅವ್ರಿಗೆ ಉಪಾಯವನ್ನು ಕೊಡಬೇಕು. ಸಮುದ್ರ ದಾಟಿ ಇಲ್ಲಿ ಹ್ಯಾಂಗೆ ಬರಬೇಕು ಅನ್ನೋದು, ನೀ ಯಾವ ರೀತಿ ಬಂದು ಅವರಿಗೂ ಈ ಉಪಾಯವನ್ನು ನೀನು ಹೇಳು. ಯುದ್ಧದಲ್ಲೇ ರಾವಣ ಸಂಹರಿಸಿ ನನ್ನ ಮರಳಿ ಅಯೋಧ್ಯೆಗೆ ಒಯ್ಯೋದು ರಾಮನ ಘನತೆ. ರಾಮನ ಹುಡ್ಕೊಂಡು ಇಲ್ಲಿ ಬರಬೇಕು, ಯುದ್ಧ ಮಾಡಬೇಕು, ರಾವಣನ ಕೊಲ್ಲಬೇಕು. ನನ್ನ ಇಲ್ಲಿಂದ ಮುಕ್ತ ಮಾಡಿಕೊಂಡು ಅಯೋಧ್ಯೆಗೆ ಕಳ್ಕೊಂಡು ಹೋದಂದ್ರೆ ಮಾತ್ರ ರಾಮನಿಗೆ ಘನತೆ. ಪುರುಷೋತ್ತಮ ಅನ್ನಲಿಕ್ಕೆ ರಾಮ ಅರ್ಹನಾಗಿ ಉಳಿತಾನ. ಈ ಕೆಲಸ ರಾಮನಿಂದ ನಡೀಲಿಲ್ಲ ಅಂದ್ರೆ ರಾಮ ಯಾವ ಕಾಲದಲ್ಲಿಯೂ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಇತಿಹಾಸದ ಒಂದು ದೊಡ್ಡ ರಾಡಿಯಲ್ಲಿ ಹೂತು ಹೋಗಿಬಿಡ್ತಾನೆ. ಹೆಂಗೆ ಭಾಳಷ್ಟು ಜನ ಭೂಮಿಯಾಗ ಹುಟ್ಟಿ ಸತ್ತು ಹೋಗ್ಯಾರ, ಅವ್ರು ಯಾರ್ದು ಲೆಕ್ಕಿಲ್ಲ, ಅದ್ರಾಗ ಒಬ್ಬ ರಾಮ ಆಗ್ತಾನೆ. ನೋಡಿ ಕವಿ ಹೇಗೆ ಹೇಳ್ತಾನೆ, ನನ್ನ ಅವನು ಇಲ್ಲಿಂದ ಗೆದ್ದು ಅಯೋಧ್ಯೆಗೆ ಮರಳಿ ತಗೊಂಡು ಹೋದಾಗ ಮಾತ್ರ ರಾಮನ ಇದು ಹೆಸರು ಅಜರಾಮರವಾಗಿ ಉಳಿಯುತ್ತಿದೆ. ಈ ಘಟನೆ ಅಜರಾಮರವಾಗಿ ಉಳಿಯುತ್ತಿದೆ, ಈ ಚರಿತ್ರೆ ಅಜರಾಮರವಾಗಿ ಉಳಿಯುತ್ತಿದೆ. ಇಲ್ಲಂದ್ರೆ ರಾಮನು ಕೂಡ ಜನಸಾಮಾನ್ಯನಂತೆ ಹುಟ್ಟಿ ಬದುಕಿ ಸತ್ತು ಹೋಗ್ತಾನೆ, ಯಾರು ಎಲ್ಲಿ ಒಂದು ಉಳಿಯೋದಿಲ್ಲ. ಅದಕ್ಕೆ ವಾಲ್ಮೀಕಿಯವ್ರು ಹೇಳ್ತಾರೆ, ಎಲ್ಲರೂ ಹುಟ್ಟಿರ್ತಾರೆ, ಜೀವರ ಯಾರೂ ಲೆಕ್ಕಕ್ಕೆ ಉಳಿಯೋದಿಲ್ಲ, ಕೆಲವೇ ಜನ ಲೆಕ್ಕದಾಗ ಉಳಿತಾರೆ. ಅವ್ರು ಯಾರಂದ್ರೆ ಯಾರು ಧರ್ಮಿಷ್ಠರಿರ್ತಾರೆ, ಯಾರು ಮಾನವ ಕುಲಕ್ಕಾಗಿ, ಜೀವರಾಶಿಗಳ ಕುಲಕ್ಕಾಗಿ ಉದ್ಧಾರ, ಧರ್ಮನಿಷ್ಠೆ, ಧರ್ಮ ಮಾರ್ಗದಲ್ಲಿ ಹೋಗ್ತಾರೆ, ಅವರು ಮಾತ್ರ ಭೂಮಿ ಮ್ಯಾಗ ಅವರ ಹೆಸರು, ಅವರ ಶರೀರ ಇಲ್ಲದ್ರೂ ಸಹಿತ ಅವರ ನಂಬಿಕೆ ಜೀವಂತವಾಗಿ ಉಳಿತಿದೆ. ಅದೇ ಲಿಸ್ಟ್ನಲ್ಲಿ ಭಾಳ ಮಂದಿ ಬರ್ತಾರೆ. ರಾಮ್ ಬರ್ತಾನೆ, ಕೃಷ್ಣ ಬರ್ತಾನೆ, ಭಾಳಷ್ಟು ಜನ ಬರ್ತಾರೆ. ಈ ಇತ್ತೀಚೆಗಂತೂ ಯೇಸು ಕ್ರಿಸ್ತ ಬರ್ತಾನೆ, ಮೊಹಮ್ಮದ್ ಪೈಗಂಬರ್ ಬರ್ತಾರೆ, ಬಸವಣ್ಣ ಬರ್ತಾರೆ, ಭಾಳಷ್ಟು ಜನ ಶರಣರಾಗ್ಯಾರ, ಅವರೆಲ್ಲ ಬರ್ತಾರೆ. ಸಂತರು ಬರ್ತಾರೆ, ತುಕಾರಾಮ್ ಬರ್ತಾನೆ,
ಜ್ಞಾನೇಶ್ವರ ಬರ್ತಾನೆ, ಎಷ್ಟೆಷ್ಟು ಜನ ಆಗಿ ಹೋಗ್ಯಾರಲ್ಲ ಅವರೆಲ್ಲರೂ. ಅವ್ರ ಹೆಸರು ಯಾಕೆ ಐತೆ ಅಂದರೆ ಅವ್ರು ಒಳ್ಳೇದು ಮಾಡಿ ಹೋಗ್ಯಾರ, ಧರ್ಮಧಾರಿಯಲ್ಲಿ ಹೋಗ್ಯಾರ. ದುಷ್ಟರು ಇಲ್ಲ, ದುಷ್ಟರು ಎಲ್ಲಿ ತಪ್ಪಿ ಶಿಷ್ಟನೊಬ್ಬರು ವಧೆ ಮಾಡಿರೋದು. ಈಗ ರಾವಣ ಯಾಕೆ ಬರ್ತಾನಂದ್ರೆ ರಾಮನಿಂದಾಗಿ ಬರ್ತಾನ. ಆ ರಾವಣ ಕಥೆಗಳಿಲ್ಲ, ರಾವಣ ಎದ್ದಿದ್ದಿಲ್ಲ, ಏನೋ ಯಾರಿಗೂ ಗೊತ್ತಾಗ್ತಿದ್ದಿಲ್ಲ. ಗಾಂಧಿ ಅದಾರ ಅಂತ ಹೇಳಿ ನಾಥರಾಮ್ ಗೋಡ್ಸೆಗೆ ಇಷ್ಟೊಂದು ಮಹತ್ವ ಇದೆ. ಗಾಂಧಿನೇ ಇರ್ತಿದ್ದಿಲ್ಲ, ಗಾಂಧಿ ಹತ್ಯೆನೇ ಮಾಡ್ತಿದ್ದಿಲ್ಲ ಅಂದರೆ ಆ ನಾಥರಾಮ್ ಗೋಡ್ಸೆ ಯಾರು ಅನ್ನೋದು ಯಾರಿಗೂ ಗೊತ್ತಿದ್ದಿಲ್ಲ. ಅವ ಭಾರತದ ಇತಿಹಾಸದ ಪುಟಗಳಲ್ಲಿ ಯಾಕೆ ಉಳಿದಪ್ಪ ಅಂದರೆ, ನೋಡಿ, ಇತಿಹಾಸದ ಪುಟಗಳಲ್ಲಿ ಉಳಿಬೇಕಾದ್ರೆ ಒಳ್ಳೆ ಕೆಲಸನೂ ಮಾಡಬೇಕು. ಇನ್ನು ಜನ ಏನು ಮಾಡ್ತಾರೆ, ವಾಮ ಮಾರ್ಗದಿಂದ ಉಳಿಲಿಕ್ಕೆ ಪ್ರಯತ್ನ. ಅಂಥವ ಇವತ್ತಿನ ಸಾಹಸಗಳು ಭಾಳ ಆಗ್ತಾಯಿದೆ. ಮುಂದುವರೆದು ಹೇಳ್ತಾರೆ, ಕೇಳಿ ಸೀತೆಯ ಆತುರದ ನುಡಿ ಅಂತಿಮವಾಗಿ ಹನುಮ ನುಡಿದ. ನೀವು ರಿಟರ್ನ್ ಆಗು ಒಂದು ಇದರಲ್ಲಿ ಇವರು ಹಂಬಲದಲ್ಲಿ ಇವ್ರು ನಿಂತಾರೆ, ಆತುರದಲ್ಲಿ ಸೀತೆ ಪದೇ ಪದೇ ತನ್ನ ಇದನ್ನು ತೊಡ್ಕೊಳ್ತಾ ಇದ್ದಾಳೆ. ಆದರೂ ಸೀತೆಗೆ ಅಂತಿಮವಾಗಿ ಹನುಮ ಹೇಳ್ತಾನೆ, ಓ ಸೀತಾದೇವಿ, ಶೂರವಾನರ ಕರಡಿ ಸೇನೆ ನಾಯಕ ಸುಗ್ರೀವ ಕೈಕೊಳ್ಳುವನು ಅಂತಿಮ ನಿರ್ಧಾರ ನಿನ್ನ ವಿಷಯದಿ. ಈ ನಿನ್ನ ವಿಷಯದ ಬಗ್ಗೆ ಅಂತಿಮ ನಿರ್ಧಾರ ರಾಮ ಸುಗ್ರೀವನಿಗೆ ಕೊಟ್ಟನ. ಸುಗ್ರೀವನೇ ಇವತ್ತ ಎರಡೂದ್ರ ನಾಯಕ, ವಾನರ ಸೇನೆಯ ನಾಯಕ ಮತ್ತು ಕರಡಿ ಸೇನೆಯ ನಾಯಕ. ಅಂದರೆ ಈ ರಾವಣನ ಸಂಹಾರ ಮಾಡುವುದು, ನಿನ್ನ ಮುಕ್ತಗೊಳಿಸುವುದು ಸಂಪೂರ್ಣ ಜವಾಬ್ದಾರಿಯನ್ನು, ನಾಯಕತ್ವವನ್ನು, ನೇತೃತ್ವವನ್ನು ಯಾರು ವಹಿಸ್ಯಾರಂದ್ರೆ ಅದು ಸುಗ್ರೀವ. ಸುಗ್ರೀವನ ನೇತೃತ್ವದಲ್ಲಿ ರಾವಣನ ಸಂಹಾರ ಆಗ್ತಿದೆ. ರಾವಣ ಸಂಹಾರ ಮಾಡಿದ್ರು ಸಹಿತ ನೇತೃತ್ವ ಇಲ್ಲಿ ಸುಗ್ರೀವನ. ಸೀತೆಗೆ ಮುಕ್ತಿ ಸಿಕ್ಕದ್ದು ಅಂದರೆ ಸ್ವತಂತ್ರವಾದದ್ದು, ಬಿಡುಗಡೆ ಆದದ್ದು ನೇತೃತ್ವ ಯಾರ್ದಂದರೆ ಸುಗ್ರೀವನ ನೇತೃತ್ವ. ಅದಕ್ಕೆ ಅವನು ಹೇಳ್ತಾನೆ, ಈ ಏನು ವಿಷಯಗಳನ್ನೆಲ್ಲ ಹೇಳ್ತಿಲ್ಲ, ಇದೆಲ್ಲನೂ ಸುಗ್ರೀವನ ನಿರ್ಧಾರವನ್ನು ಅವಲಂಬಿಸಿದೆ. ಓ ವೈದೇಹಿ, ಸಂಹರಿಸುವನು ಸುಗ್ರೀವ ರಾಕ್ಷಸ ಸೈನ್ಯ ತನ್ನ ಸಹಸ್ರ ಕೋಟಿ ಸೈನ್ಯ. ವಾನರರ ಸೈನ್ಯನೂ ಭಾಳ ಇದೆ, ಸಹಸ್ರ ಕೋಟಿಗಳಲ್ಲಿದೆ. ಅದನ್ನು ತೊಗೊಂಡು ಬಂದು ಅವನು ವಚನ ಕೊಟ್ಟಾನ ರಾವಣಿಗೆ, ನಿನ್ನ ಪತ್ನಿಯನ್ನು ರಾವಣ ಕೊಂದು ನಾನೇನು ಮಾಡ್ತೇನೆ, ಅವಳನ್ನು ಮುಕ್ತಗೊಳಿಸ್ತೇನೆ ಅಂತ ವಚನ ಕೊಟ್ಟಾನ. ಆ ಪ್ರಕಾರ ಅವೇನು ಮಾಡ್ತಾನೆ, ಈ ಎಲ್ಲ ಸೈನ್ಯವನ್ನು ತಂದು ಇಲ್ಲಿ ಮುತ್ತಿಗೆ ಹಾಕಿ ರಾವಣನ ಸಂಹಾರ ಮಾಡ್ತಾನೆ. ಮಹಾಬಲ ವಾನರ ನರಕರಡಿ ಶೂರರು ಬದ್ಧರು ಸುಗ್ರೀವನ ಪ್ರತಿ ಆಜ್ಞೆಗೆ. ಸುಗ್ರೀವ ಏನು ಆಜ್ಞೆ ಕೊಡ್ತಾರಲ್ಲ, ಆ ಆಜ್ಞೆಗೆ ಇವರೆಲ್ಲನೂ ಬದ್ಧರಿದ್ದಾರೆ. ಎಲ್ಲನೂ ಕರಡಿ ವೀರರು, ವಾನರ ವೀರರು ಎಲ್ಲರೂ ಕೂಡ ತುದಿಗಾಲ ಮ್ಯಾಗ ಈ ಲಂಕೆ ಸಂಹಾರ ಮಾಡಲಿಕ್ಕೆ ನಿಂತಾರೆ. ಅದಕ್ಕೆ ನೀನು ಭಯಪಡಬೇಡ, ಶೀಘ್ರದಲ್ಲೇ ನಾವು ನಿನ್ನನ್ನು ಮುಕ್ತಗೊಳಿಸಲಿಕ್ಕೆ ಬರ್ತೇವೆ ಅಂತೇಳಿ ಭರವಸೆಯ ಮಾತುಗಳನ್ನು ಹನುಮ ಹೇಳ್ತಾನೆ. ಮುಂದುವರೆದ ಮತ್ತೇನು ಹೇಳ್ತಾನೆ, ಏನು ಬೆಳವಣಿಗೆ ಆಗ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.